ಕನ್ನಡ ಮೀಡಿಯಂ 2027 ಮಾತುಕತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೊನ್ನಾಳಿ ಚಂದ್ರಶೇಖರ್. ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಇವರು ಆರ್ಯ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರು ವರುಣ್ ಜಿಆರ್. ನಿಮಗೆ ಈ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇವ್ರನ್ನ ಇಲ್ಲಿಗೆ ಯಾಕೆ ಕರೆಸಿದ್ದೀವಿ ಅಂತಂದ್ರೆ, ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನೋ ಡಿಗ್ರಿ ಮುಗಿದಿರುತ್ತೆ, SSLC ಮುಗಿದಿರುತ್ತೆ, PUC ಮುಗಿದಿರುತ್ತೆ, ಮುಂದೆ ಹೇಗಪ್ಪ ಕೆಲಸ, ಏನಪ್ಪ ಕೆಲಸ ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ಯಾವ್ದಾದ್ರು ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತಂದ್ರೂ ಸಹ ಎಷ್ಟೋ ಸಾವಿರಾರು ದುಡ್ಡು ಶುಲ್ಕ ಕಟ್ಟಲೇಬೇಕು. ಆಮೇಲೆ ಕೆಲಸವನ್ನು ಹುಡುಕ್ಲಿಕ್ಕೆ ಹೋಗ್ಬೇಕು. ಅಥವಾ ಕೆಲಸವನ್ನ ಮಾಡ್ತೀವಿ ಅಂತಂದ್ರೆ ನಿಮಗೆ ಸ್ಕಿಲ್ ಇಲ್ಲ ಅಂತ ಹೇಳ್ತಾರೆ, ಅಥವಾ ಜಾಸ್ತಿ ಓದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಇವೆರಡರ ಮಧ್ಯೆ ಬ್ಯಾಲೆನ್ಸ್ ಮಾಡಬೇಕಾದಂತ ಒಂದು ಬಹಳ ಮುಖ್ಯವಾದ ಒಂದು ವಿಷಯ ಇದೆ. ಆರ್ಯ ಚಾರಿಟಬಲ್ ಟ್ರಸ್ಟ್ ಈ ವಿಷಯದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ವರುಣವ್ರೆ, ಆರ್ಯ ಚಾರಿಟಬಲ್ ಟ್ರಸ್ಟ್ ಇದರ ಮುಖ್ಯ ಉದ್ದೇಶ ಏನು ಮತ್ತು ಶುರು ಮಾಡಿದೆ ಯಾಕೆ? ಆರ್ಯ ಚಾರಿಟಬಲ್ ಟ್ರಸ್ಟ್ ಇವಾಗ ಕಳೆದ 5 ವರ್ಷದಿಂದ ನಮ್ಮ ಏಮ್ ಏನಂತ ಇದೆ ಅಂದರೆ, ಸೊ 2047ಕ್ಕೆ ಇವಾಗ ನರೇಂದ್ರ ಮೋದಿ ಸರ್ ಆಗಿರಲಿ ಏನು ಹೇಳ್ತಿದ್ದಾರೆ ಅಂದರೆ, ಇಂಡಿಯಾ ಡೆವಲಪ್ಡ್ ಕಂಟ್ರಿ ಕಡೆ ಸಾಗಬೇಕು. ಸೊ ಅದು ಆಗಬೇಕಂತಂದರೆ ಇಂಡಿಯಾ ನೆಕ್ಸ್ಟ್ ಇವಾಗ ಬೆಳಿಬೇಕಾಗಿರೋದು ಒಂದು ಬಂದುಬಿಟ್ಟು ಹೋಟೆಲ್ ಇಂಡಸ್ಟ್ರಿಯಲ್ಲಿ, ಆನಂತರ ಇನ್ನೊಂದು ಬಂದು ಟೂರಿಸಮಿಂದ. ಸೊ ಇದೇ ಮೈನ್ 2 ಇಂಡಸ್ಟ್ರಿ ಆಗಿ ಸಾಗ್ತಾ ಹೋಗುತ್ತೆ. ಸೊ ಅದನ್ನು ಯೋಚನೆ ಮಾಡಿದಾಗ ನಾವು ಫಸ್ಟು ಟ್ರೈನಿಂಗ್ಸು ಬಂದುಬಿಟ್ಟು ಬ್ಯಾಸ್ಕೆಟ್ ಮೇಕಿಂಗ್, ಟೈಲರಿಂಗ್ ಈ ಥರದ್ರ ಮೇಲೆ ಕೊಡ್ತಾ ಇದ್ವಿ. ಸೊ ಮುಂಚೆಯಿಂದನೂ ನಾವು ಎಜುಕೇಷನ್ ಸೆಕ್ಟರಲ್ಲೇ ಬರ್ತಾ ಇದ್ದೀವಿ. ಆನಂತರ ಇವಾಗ ನಾವು ಲಾಸ್ಟ್ 2-3 ಇಯರ್ಸಿಂದ ನಾವು ಫಿನಾನ್ಷಿಯಲ್ ಲಿಟ್ರಸಿ ಪ್ರೋಗ್ರಾಮ್ ಮಾಡೋಬೇಕಾದ್ರೆ, ಗ್ರಾಮ ಪಂಚಾಯತ್ಸ್ಗೆಲ್ಲ ವಿಸಿಟ್ ಮಾಡೋಬೇಕಾದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳಿಗೆ ಏನು ತೊಂದರೆ ಆಗ್ತಾಯಿದೆ ಅಂದರೆ, ಮನೆಯಲ್ಲಿ ಹಣಕಾಸಿನ ವ್ಯವಸ್ಥೆ ಅಷ್ಟು ಚೆನ್ನಾಗಿರಲ್ಲ. ಸೊ ಅವಾಗ ಏನಾಗುತ್ತೆ, ಎಜುಕೇಷನ್ ಡ್ರಾಪ್ ಆಗುತ್ತೆ. ಸೆಕೆಂಡ್ PUC ಆದ ಕೂಡಲೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮನೇಲಿ ಕೆಲಸಕ್ಕೆ ಮಾಡ್ತಿರ್ತಾರೆ, ಇಲ್ಲ ಮನೇಲೇ ಕೂತಿರ್ತಾರೆ, ಇಲ್ಲಾಂದ್ರೆ ಆಚೆಲ್ಲಾದ್ರೂ ಕೆಲಸಕ್ಕೆ ಹೋಗ್ತಿರ್ತಾರೆ. ಸೊ ಇವಾಗ ನಿಮಗೆ ಗೊತ್ತಿರೋಂಗೆ ಮೇಯ್ನ್ ಆಗಿ ಏನಂತಂದರೆ, ಒಬ್ಬ ಮನುಷ್ಯಗೊಂದು ಡಿಗ್ರಿ ಅಂತ ಇದ್ದರೆ ಸೊ ಆತ ಎಲ್ಲೇ ಹೋದ್ರೂ ಸರ್ವೈವ್ ಆಗ್ತಾನೆ. ಅದಕ್ಕೋಸ್ಕರ ಅದನ್ನು ಯೋಚನೆ ಮಾಡಿದಾಗ ಈ OGT ಮಾದರಿಯಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನ ಶುರು ಮಾಡಿದ್ವಿ ಸರ್. ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು, ಆರ್ಯ ಚಾರಿಟಬಲ್ ಟ್ರಸ್ಟ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನ ಶುರು ಮಾಡಿದೆ. ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಬಹಳಷ್ಟು ಜನಕ್ಕೆ ಅದು ತಕ್ಷಣಕ್ಕೆ ಗೊತ್ತಾಗೋದಿಲ್ಲ. ಹೋಟೆಲ್ ಮ್ಯಾನೇಜ್ಮೆಂಟ್ ಏನು ಅಂತಂದ್ರೆ, ಅಂದ್ರೆ ಹೋಟ್ಲು ಓನರ್ ಆಗದ, ಹೋಟ್ಲ್ ಕೆಲಸಗಾರ ಆಗದ, ಹೋಟೆಲ್ ಕ್ಯಾಶಿಯರ್ ಅಲ್ಲಿ ಕೂತ್ಕೊಳ್ಳೋದ. ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಒಟ್ಟಾರೆ ಮ್ಯಾನೇಜ್ಮೆಂಟ್ ಏನದು ಹೇಗೆ ಅಂತ ಹೇಳಿ, ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನೋದನ್ನ ಒಂದು ಸರಳವಾಗಿ ಎಕ್ಸ್ಪ್ಲೈನ್ ಮಾಡೋದಂದ್ರೆ ಹೇಗಿರ್ಬೋದು? ಸೊ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಲ್ಲಿ ಏನು ಕಲಿಸ್ತೀವಿ ಮತ್ತು ಏನು ಕೆಲಸ ಸಿಗುತ್ತೆ ಅಂದರೆ, ಜಾಬ್ ರೋಲ್ಸ್ ಏನಿರುತ್ತೆ ಅಂದರೆ, ಸೊ ಈ ಕೋರ್ಸ್ಗಳನ್ನು ಮುಗಿಸಿದ ನಂತರ ನೀವು ಹೋಟೆಲ್ ಮ್ಯಾನೇಜರ್ ಆಗ್ಬೋದು, ಹೋಟೆಲಲ್ಲಿ ಶೆಫ್ ಆಗ್ಬೋದು, ಹೋಟೆಲಲ್ಲಿ ರಿಸೆಪ್ಷನಿಸ್ಟ್ ಆಗ್ಬೋದು, ಆನಂತರ ಹೋಟೆಲಲ್ಲಿ ನೀವು ಹಾಸ್ಪಿಟಾಲಿಟಿ ಮ್ಯಾನೇಜರ್ ಆಗ್ಬೋದು. ಇದೇ ಥರ ಒಂದು 10ರಿಂದ 20 ಜಾಬ್ ರೋಲ್ಸ್ಗಳು ಇರುತ್ತೆ ಸರ್. ಈಗ ಯಾವುದೋ ಒಂದು ಕೋರ್ಸ್ ಅಂತಂದ್ರೆ ಅದಕ್ಕೊಂದು ಅಡ್ಮಿಷನ್ಗೆ ಒಂದು ಫೀ, ಮತ್ತೆ ಅಡ್ಮಿಷನ್ ಆದ ನಂತರ ಕ್ಲಾಸ್ ರೂಮ್, ಆಮೇಲೆ ಅವರಿಗೆ ಟ್ಯೂಟೋರಿಯಲ್ಸ್, ಬೇರೆ ಬೇರೆ ವ್ಯವಸ್ಥೆ ಹೀಗೆಲ್ಲ ಇರುತ್ತೆ ಒಂದು ಕೋರ್ಸ್ ಅಂತಂದ್ರೆ. ಈಗ ಆರ್ಯ ಚಾರಿಟಬಲ್ ಟ್ರಸ್ಟ್ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ನೀವು ಸ್ಕಿಲ್ ಅನ್ನ ಕೊಡ್ತೀವಿ ಅಂತಂದ್ರೆ ಅದು ಹೇಗಿರುತ್ತೆ, ಮತ್ತೆ ಕೋರ್ಸ್ಗಳು ಯಾವ್ದಿದೆ? ಫಸ್ಟ್ ಕೋರ್ಸ್ 3 ಕೋರ್ಸ್ ಡಿಸೈನ್ ಮಾಡಿದ್ವಿ ಸರ್. ಇದರಲ್ಲಿ ನಾವು ಮೊದಲನೇದು ಬಂದುಬಿಟ್ಟು BSc ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹಾಸ್ಪಿಟಾಲಿಟಿ ಅಂತ. ಇದು ಬಂದುಬಿಟ್ಟು 3 ವರ್ಷದ ಡಿಗ್ರಿ ಆಗಿರುತ್ತೆ. ಸೊ ಇದರ ಅರ್ಹತೆ ಏನು ಅಂತಂದರೆ, ಸೆಕೆಂಡ್ ಇಯರ್ PUC ಕಂಪ್ಲೀಟ್ ಮಾಡಿರೋಂಥ ಸ್ಟೂಡೆಂಟ್ಸ್ಗಳಿಗೆ, 18ರಿಂದ 24 ವರ್ಷದೊಳಗೆ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಈ ಕೋರ್ಸನ್ನು ಪ್ಲ್ಯಾನ್ ಮಾಡಿದ್ದೀವಿ. ಎರಡನೇದು ಬಂದುಬಿಟ್ಟು ಡಿಪ್ಲೊಮಾ BSc ಇನ್ ಹಾಸ್ಪಿಟಾಲಿಟಿ ಆ್ಯಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್, ಇದಕ್ಕೆ PUC ಅರ್ಹತೆ. ಹೌದು. ಈಗ ಈ ಕೋರ್ಸ್ ಅನ್ನ ಜಾಯ್ನ್ ಆಗಬೇಕು ಅಂತಂದ್ರೆ ಇದಕ್ಕೆ ಫೀ ಎಷ್ಟಿದೆ? ಸೊ ಇದನ್ನೊಂದು ಹೇಳ್ಬಿಡ್ತೀನಿ, ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸರ್. ಯಾವುದೇ ಥರ ರಿಜಿಸ್ಟ್ರೇಷನ್ ಚಾರ್ಜಸ್ ಆಗಲಿ ಯಾವುದೂ ಇರೋದಿಲ್ಲ. ಅದರ ನಂತರ ಪ್ರತಿ ತಿಂಗಳು 36 ತಿಂಗಳುಗಳು ಏನು ಈ ಕೋರ್ಸ್ ನಡೆಯುತ್ತೆ, ಅದರಲ್ಲಿ ಪ್ರತಿ ತಿಂಗಳು 6,000 ರೂಪಾಯಿ ಸ್ಟೈಫಂಡ್, ಅಂದರೆ ಶಿಷ್ಯ ವೇತನ. ಪ್ರತಿ ತಿಂಗಳು 6,000 ರೂಪಾಯಿಗಳ ಸ್ಟೈಫಂಡ್ ಕೂಡ 36 ತಿಂಗಳು ಲಭ್ಯ ಇರುತ್ತೆ ಸರ್. ಅಂದ್ರೆ ನೀವು ದುಡ್ಡು ಕೊಟ್ಟು ಕಲಿಸ್ತೀರಿ ಅವರಿಗೆ? ಹೌದು. ಹೇಗೆ ಮಾಡ್ತೀರಲ್ಲ ಅಂದ್ರೆ ಇದು ಆನ್ ಜಾಬ್ ಟ್ರೈನಿಂಗ್ ಅಂತ ಕರಿತೀವಿ ಸರ್. ಇದು ಹೇಗೆ ಅಂತಂದ್ರೆ, ಇವಾಗ ನಾನೊಬ್ಬ BE ಸ್ಟೂಡೆಂಟ್ ಆಗಿರ್ತೀನಿ, ನಾನು ಕ್ಲಾಸ್ ರೂಮಲ್ಲಿ ಹೋಗ್ಬಿಟ್ಟು ಏನೇನು ಸಿಲೆಬಸ್ ಇದೆ ಅದನ್ನು ಕಲಿತಾ ಕೂರ್ತೀನಿ. ಬಟ್ ಇವಾಗ ಹೇಗಾಗುತ್ತೆ ಅಂದರೆ, ಇಂಡಸ್ಟ್ರಿ ಏನು ಕೇಳುತ್ತೆ ಅಂದರೆ, ಸ್ಕಿಲ್ ರೆಡಿ ಇರಬೇಕು ನಮ್ಮ ಹತ್ರ ಕೆಲ್ಸಕ್ಕೆ ಬರೋಕ್ಕಿಂತ ಮುಂಚೆ ಅಂತ. ಸೊ ಇದನ್ನ OGT ಮಾಡೆಲಲ್ಲಿ ರನ್ ಮಾಡ್ತಾ ಇದೀವಿ. ಹೇಗೆ ಅಂತಂದ್ರೆ, ಇವಾಗ ಹೋಟೆಲ್ ಮ್ಯಾನೇಜರ್ ಆಗಬೇಕು ಅಂದರೆ ಆತ ಹೋಟೆಲ್ ಮ್ಯಾನೇಜರ್ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು, ಅವರು ಅದೇ ಟ್ರೈನಿಂಗ್ ಅದೇ ಹೋಟೆಲಲ್ಲಿ ಇರಿಸಿ ಫಸ್ಟ್ 2 ತಿಂಗಳು ಅದು ಹೇಗೆ ಕೆಲಸ ಮಾಡ್ತಾರೆ ಅಂತ ನೋಡಿಕೊಂಡು, ಆನಂತರ ಅವರು ಹೋಟೆಲ್ ಮ್ಯಾನೇಜರ್ ಆಗಿ ಇಂಟರ್ನ್ ಆಗಿ ಅಲ್ಲಿ ಕೆಲಸ ಮಾಡಿಬಿಟ್ಟು ಆ ಡಿಗ್ರಿನ ಕಂಪ್ಲೀಟ್ ಮಾಡ್ತಾರೆ ಸರ್. ಅಂದ್ರೆ ಕಲಿತಾನೆ ಕೆಲಸ ಮಾಡ್ತಾನೆ ಕಲಿಯೋದು. ಹೌದು ಹೌದು ಸರ್. ಅಂದ್ರೆ ಇದೇನಿದೆ BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಏನಿದೆ, ಇದು ಸಂಪೂರ್ಣ ಉಚಿತವಾಗಿರುತ್ತೆ. ಅಲ್ಲಿ ಕೆಲಸವನ್ನ ಹೇಳ್ಕೊಡ್ತೀವಿ, ಕೆಲಸವನ್ನ ಕಲಿಸ್ತೀವಿ, ಕೆಲಸ ಮಾಡ್ತಾನೆ ಅವ್ರು ಅರ್ನ್ ಮಾಡ್ತಾ ಇರ್ತಾರೆ, ಜೊತೆ ಕಲಿತಾ ಇರ್ತಾರೆ. ಹೌದು ಸರ್.
PUC ಓದಿದಂತ ಯಾವುದೇ ವಿದ್ಯಾರ್ಥಿಗಳು ಬರ್ಬೋದು. ಅದಕ್ಕೆ ಉದಾಹರಣೆಗೆ PUC ನಲ್ಲಿ ಕಾಮರ್ಸ್ ಇರುತ್ತೆ, ಆರ್ಟ್ಸ್ ಇರುತ್ತೆ, ಸೈನ್ಸ್ ಇರುತ್ತೆ, ಯಾವುದನ್ನ ಓದಿದ್ರು ಇದಕ್ಕೆ ಬರ್ಬೋದು. ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದು ಎಲ್ಲ ಕೋರ್ಸ್ಗಳು ಮಾಡಿರೋಂಥ ಎಲ್ಲ ಸ್ಟೂಡೆಂಟ್ಸ್ಗಳು ಈ ಕೋರ್ಸಿಗೆ ಬಂದು ಜಾಯ್ನ್ ಆಗ್ಬೋದು ಸರ್. ಇದಕ್ಕೆ ಪರ್ಸೆಂಟೇಜ್ ಅಂದ್ರೆ ಬರಬೇಕು, ಅಡ್ಮಿಷನ್ ಆಗಬೇಕು, ಕಲಿಬೇಕು ಅಂತಂದ್ರೆ ಎಷ್ಟು ಒಂದೇನಾದ್ರು ಕಟ್ ಆಫ್ ಮಾರ್ಕ್ಸ್ ಅಂತ ಇದೆ? ಕಟ್ ಆಫ್ ಮಾರ್ಕ್ಸ್ ಅಂತ ಸದ್ಯಕ್ಕೆ ನಾವೇನು ಇಟ್ಟಿಲ್ಲ ಸರ್. ಇವಾಗ ಕೇವಲ 2,000 ವಿದ್ಯಾರ್ಥಿಗಳಿಗೆ ಮಾತ್ರ ತಗೊಂತಾ ಇದೀವಿ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಅಲ್ಲಿ ಫಸ್ಟ್ ನಾವು ಆ ಸ್ಟೂಡೆಂಟಿಗೆ ಇಂಟರ್ವ್ಯೂ ತಗೊಂತೀವಿ. ಆತಂಗ ಹಸುವಿದೆಯಾ, ಆತಂಗದ್ ನೀಡ್ ಇದೆಯಾ, ಆತ ಮಾಡ್ತಾನ ಅನ್ನೋದು ನೋಡ್ಬಿಟ್ಟು ಆನಂತರ ಆತಂಗೆ ಅಡ್ಮಿಷನ್ಸ್ ಮಾಡ್ಕೊಂತೀವಿ ಸರ್. ಎಷ್ಟು ತಿಂಗಳಾಗುತ್ತೆ BSc ಹಾಸ್ಪಿಟಲ್? ಇದು 36 ತಿಂಗಳ ಕೋರ್ಸ್ ಇರುತ್ತೆ ಸರ್. 3 ವರ್ಷದ ಕೋರ್ಸ್ ಇರುತ್ತೆ ಸರ್. ಈಗ ಸ್ಟೈಪಂಡ್ ಅವ್ರು ಕಲಿತಾ ಇರ್ತಾರೆ ಅಂತಂದ್ರೆ ಅವರಿಗೆ ಈ ಕ್ಲಾಸ್ ರೂಮ್ ಕಾಲೇಜ್ ಅಂತಂದ್ರೆ ಭಾನುವಾರ ರಜೆ ಇರುತ್ತೆ ಅಥವಾ ಶನಿವಾರ ರಜೆ ಇರುತ್ತೆ, ಇವರಿಗೆ ಹೇಗೆ ವೀಕಲ್ಲಿ 6 days ಇರುತ್ತೆ ಸರ್. ಮಂಡೇ ಟು ಸ್ಯಾಟರ್ಡೆ ತನಕ ವರ್ಕ್ ಮಾಡ್ತಾರೆ, ಒಂದು ದಿನ ರಜೆ ಇರುತ್ತೆ. ವೀಕ್ಲಿ ಆಫ್ ಪದ್ಧತಿ ಇರ್ಬೋದು. ಹೌದು ಸರ್. ಸಂಡೇಸ್ ರಜೆ ಅಂತ ಕೇಳೋಂಗಿಲ್ಲ, ವಾರದ ಒಂದು ದಿವಸ ರಜೆ ಸಿಗುತ್ತೆ. ಕರೆಕ್ಟ್, ಹೌದು. ಈಗ ಈ ಕೋರ್ಸ್ ಮುಗಿಸಿದ ನಂತರ ಅವರಿಗೆ ಭವಿಷ್ಯದಲ್ಲಿ ಹೇಗಿದೆ ಅವಕಾಶಗಳು? ಇವಾಗ ಈ ಕೋರ್ಸಿನ ಇನ್ನೊಂದು ವಿಶೇಷತೆ ಏನಂತಂದ್ರೆ, ನಮ್ಮ ಬಳಿ ಓದಿರಕ್ಕಂಥ 100% ಸ್ಟೂಡೆಂಟ್ಸ್ಗಳಿಗೆ ಅವ್ರಿಗೇನು ಅವ್ರದ್ದು ಡಿಗ್ರಿ ಅಥವಾ ಡಿಪ್ಲೊಮಾ ಕೋರ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ಅವ್ರಿಗೆ ನಾವೇ ಜಾಬ್ ಪ್ಲೇಸ್ಮೆಂಟ್ ಮಾಡಿಸ್ತೀವಿ ಸರ್. 100% ಪ್ಲೇಸ್ಮೆಂಟ್? ಹೌದು. ಆಲ್ಮೋಸ್ಟ್ 50+ ಪ್ರತಿಷ್ಠಿತ ಹೋಟೆಲ್ಗಳ ಜೊತೆ ಟೈಅಪ್ ಆಗಿದ್ದೀವಿ. ಆ ಹೋಟ್ಲಲ್ಲೇ ಅವರಿಗೆ ಜಾಬ್ ಪ್ಲೇಸ್ಮೆಂಟ್ ಆಗುತ್ತೆ ಸರ್. ಈಗ ಇನ್ನೊಂದು ಕೋರ್ಸ್ ಇದೆ, ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್. ಹಾ ಸರ್. ಈ ಕೋರ್ಸ್ ನ ವಿಶೇಷ ಏನು? ಸೊ ಇದು ಬಂದ್ಬಿಟ್ಟು 12 ತಿಂಗಳ ಕೋರ್ಸು, ಅಂದ್ರೆ 1 ವರ್ಷಗಳ ಕೋರ್ಸ್ ಆಗಿರುತ್ತೆ. ಸೊ ಈ ಕೋರ್ಸ್ ಏನಂತಂದ್ರೆ ಇದನ್ನು ಸೆಕೆಂಡ್ PUC ಕಂಪ್ಲೀಟ್ ಮಾಡಿ 18ರಿಂದ 24 ವರ್ಷದ ವಿದ್ಯಾರ್ಥಿಗಳು 1 ವರ್ಷದ ಕೋರ್ಸ್. ಯಾಕೆ ಅಂತಂದ್ರೆ ಕೆಲವೊಬ್ರು ಇವಾಗ ಅರ್ಜೆಂಟಾಗಿ ನನಗೆ ಕೆಲಸ ಸಿಗಬೇಕು, ಮನೇಲಿ ತೊಂದರೆ ಇದೆ, ಇನ್ನೊಂದು ಈ ಥರದ್ದು ಏನಾದರೂ ಇರುತ್ತೆ. ಸೊ ಅಂಥವ್ರಿಗೆ ಕೇವಲ 1 ವರ್ಷದ ಕೋರ್ಸ್ ಇರುತ್ತೆ. ಆನಂತರ ಅದನ್ನು ಜಾಬ್ ಪ್ಲೇಸ್ಮೆಂಟ್ ಆಗುತ್ತೆ. ಸೊ ಇದರಲ್ಲಿ ರೋಲ್ಸ್ ಹೇಗೆ ಬರುತ್ತೆ ಅಂದ್ರೆ, ಹೋಟೆಲ್ ರಿಸೆಪ್ಷನಿಸ್ಟ್ ಇರುತ್ತೆ. ಆನಂತರ 2ನೇದು ಬಂದ್ಬಿಟ್ಟು ಇದರಲ್ಲಿ ಸಬ್ ಸ್ಟಾಫ್ ಅಂತಂದ್ರೆ ಸಬ್ ಶೆಫ್ ಆಗಿರ್ತಾರೆ, ಅಸಿಸ್ಟೆಂಟ್ ಶೆಫ್, ಈ ತರ ಜಾಬ್ ರೋಲ್ಸ್ಗಳ ಮೇಲೆ ಕೆಲಸ ಮಾಡ್ತಾ ಹೋಗ್ತಾರೆ ಸರ್. ಇದಕ್ಕೂ ಸಹ ಸ್ಟೈಪಂಡ್ ಇರುತ್ತೆ? ಇದರಲ್ಲೂ 12 ತಿಂಗಳ ಕಾಲನು 6,000 ರೂಪಾಯಿನಂತೆ ಸ್ಟೈಪಂಡ್ ಬರುತ್ತೆ ಸರ್. ಈ ಕೋರ್ಸ್ ಅಲ್ಲೂ ಸಹ ಸ್ಟೈಪಂಡ್ ಇರುತ್ತೆ, ಜೊತೆಗೆ ರಜೆ ಇದೆ, ವಾರದಲ್ಲಿ 6 ದಿವಸ ಕೆಲಸ, ಒಂದು ದಿನ ರಜೆ, 6,000 ರೂಪಾಯಿ ಸ್ಟೈಪಂಡ್. 1 ವರ್ಷದ ಕೋರ್ಸ್, ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್. ಈ ಕೋರ್ಸ್ ಮಾಡಿದ ನಂತರವೂ ಸಹ ಕೆಲಸ ಖಚಿತ ಕೆಲಸ ಇರುತ್ತೆ ಸರ್. ಹೇಗೆ ಅಂತಂದ್ರೆ, ಇವಾಗ BScಗೆ ಒಂದು ಜಾಬ್ ರೋಲ್ಸ್ ಇದ್ರೆ ಇದಕ್ಕೆ ಇನ್ನೊಂದು ಜಾಬ್ ರೋಲ್ ಇರುತ್ತೆ ಸರ್. ಸೊ ಈ ಸ್ಟಡೀಸ್ ಕಂಪ್ಲೀಟ್ ಆದ್ಮೇಲೆ ಅದಕ್ಕೆ ತಕ್ಕನಂಗೆ ಕೆಲಸ ಅವ್ರಿಗೆ ಜಾಬ್ಸ್ಗಳು ಸಿಗ್ತಾ ಹೋಗುತ್ತೆ. ಇನ್ನೊಂದು ಕಾರ್ಯಕ್ರಮ ನೀವು ಘೋಷಣೆ ಮಾಡಿದ್ರಿ, ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಇನ್ ಹಾಸ್ಪಿಟಾಲಿಟಿ ಆಪರೇಷನ್ಸ್. ಇದು ಹೇಗೆ? ಸೊ ಇದನ್ನ ಬಂದ್ಬಿಟ್ಟು ನಾವು ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್ ಇದೆಯಲ್ಲ, ಇದಕ್ಕೆ ವಿದ್ಯಾರ್ಥಿ ಏನಂತ? ವಿದ್ಯಾರ್ಥಿ ಇದಕ್ಕೂ ಸೆಕೆಂಡ್ PUC ಇರುತ್ತೆ ಸರ್. ಸೆಕೆಂಡ್ PUC ಕಂಪ್ಲೀಟ್ ಮಾಡಿರೋಕ್ಕಂತ 18ರಿಂದ 24 ವರ್ಷದ ವಿದ್ಯಾರ್ಥಿಗಳಿಗೆ ಈ ಕೋರ್ಸ್ ಎಲಿಜಿಬಿಲಿಟಿ ಇರುತ್ತೆ ಸರ್. ಇದಕ್ಕೂ ಸಹ ಸೆಕೆಂಡ್ PUC ಆಗಿರಬೇಕು. ಈಗ ಇನ್ನೊಂದು ಕಾರ್ಯಕ್ರಮ ನೀವು ಹೇಳೋದು, ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಇನ್ ಹಾಸ್ಪಿಟಾಲಿಟಿ ಆಪರೇಷನ್ಸ್ ಅಂತ. ಇದು ಹೇಗೆ, ಇದು ವಿಶೇಷ ಏನು? ಸೊ ಇದು ನಾವು ಮಾಡ್ತಿರೋ 3 ಕಾರ್ಯಕ್ರಮಗಳಲ್ಲಿ, 3 ಇವಾಗ ಪ್ರೋಗ್ರಾಮ್ಗಳಲ್ಲಿ ಇದು ವಿಶೇಷವಾದ ಪ್ರೋಗ್ರಾಮ್. ಯಾಕೆ ಅಂತಂದ್ರೆ ಇದರಲ್ಲಿ 18ರಿಂದ 28 ವರ್ಷಗಳ ವಿದ್ಯಾರ್ಥಿಗಳು, 18ರಿಂದ 28 ವರ್ಷ ತನಕನೂ ಇದೆ. ಆ ನಂತರ ಇದಕ್ಕೆ ಕೇವಲ 10ನೇ ತರಗತಿ ಪಾಸ್ ಆಗಿರತಕ್ಕಂಥ 18ರಿಂದ 28 ವರ್ಷ ಎಲ್ಲಾ ವಿದ್ಯಾರ್ಥಿಗಳು ಈ ಕೋರ್ಸನ್ನ ಮಾಡ್ಬೋದು, ಮೊದಲನೇದು. ಆ ನಂತರ ಇದು 2 ವರ್ಷಗಳ ಕೋರ್ಸ್ ಆಗಿರುತ್ತೆ, ಅಂದ್ರೆ 24 ತಿಂಗಳುಗಳು ಈ ಕೋರ್ಸ್ ಕೂಡ ಇರುತ್ತೆ. ಸೊ ಇದರಲ್ಲಿ ಏನು ಯೂಸ್ ಅಂತಂದ್ರೆ, ನಾವು ಸುಮಾರು ಗ್ರಾಮ ಪಂಚಾಯತಿಗಳು ವಿಸಿಟ್ ಮಾಡ್ತಾ ಇರ್ತೀವಿ, ಸುಮಾರು ಮೀಟಿಂಗ್ಸ್ಗಳು ಮಾಡ್ತಾ ಇರ್ತೀವಿ. ಕೆಲವೊತ್ತು ಪೇರೆಂಟ್ಸ್ಗಳ್ದು ಏನಿರುತ್ತೆ, ನನ್ನ ಮಗ ಸೆಕೆಂಡ್ PUC ಡಿಸ್ಕಂಟಿನ್ಯೂ ಆಯಿತು, ಅವ್ನು ಆತಂಗೆ ಮುಂದೆ ಓದ್ಸೋಕ್ಕಾಗಿಲ್ಲ, ನನ್ನ ಮಗನ ಡಿಗ್ರಿ ಡಿಸ್ಕಂಪ್ಲೀಟ್ ಆಯಿತು, ಆ ಟೈಮಲ್ಲಿ ಹಣಕಾಸಿನ ವ್ಯವಸ್ಥೆ ನಮ್ಮದು ತುಂಬ ತೊಂದರೆ ಬಂತು, ಇನ್ನೊಂದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಬಂತು, ಆತ ಮುಂದೆ ಓದೋಕ್ಕಾಗಿಲ್ಲ ಅಂತ ಹೇಳ್ತಾರೆ. ಸೊ ಆ ಥರದ ವಿದ್ಯಾರ್ಥಿಗಳಿಗೋಸ್ಕರನೇ ಈ ಕೋರ್ಸ್ನ ಮಾಡಿದ್ವಿ ಸರ್. ಸೊ ಇದರಲ್ಲೂ ಕೂಡ 6,000ಗಳ ಸ್ಟೈಫಂಡು 24 ತಿಂಗಳುಗಳು ಕೂಡ ಬರುತ್ತೆ ಸರ್. ಇದಕ್ಕೂ ಸಹ ಉದ್ಯೋಗಾವಕಾಶಗಳು ಹಾಗೆ? ಇದಕ್ಕೂ ಉದ್ಯೋಗಾವಕಾಶ ಇದೆ. ಅಂದ್ರೆ ಇದರಲ್ಲಿ ರಿಸೆಪ್ಷನಿಸ್ಟ್ ಆಗ್ಬೋದು, ಬೆಡ್ಡಿಂಗ್ ಸ್ಟಾಫ್ ಇರ್ಬೋದು, ಸಬ್ ಸ್ಟಾಫ್ ಕ್ಯಾಟಗರಿಯಲ್ಲಿ ಇವರೆಲ್ಲ ವರ್ಕ್ ಮಾಡ್ತಾ ಹೋಗ್ತಾರೆ ಸರ್. ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಈ ಕೋರ್ಸ್ ಅಲ್ಲಿ ಮತ್ತೆ ಹೋಟೆಲ್ ಇಂಡಸ್ಟ್ರಿನಲ್ಲಿ
ಉದ್ಯೋಗಾವಕಾಶ ಹೇಗಿದೆ ಈಗ? ಸೊ ಏನಾಗ್ತದೆ, ಅವಾಗಲೇ ನಾನು ಹೇಳಿದೆ ವಿಕಸಿತ್ ಭಾರತ್. ಸೊ ವಿಕಸಿತ್ ಭಾರತ್ ಕಡೆ, ಇಂಡಿಯಾ ಡೆವಲಪ್ಡ್ ಕಂಟ್ರಿ ಕಡೆ ಸಾಗಬೇಕಂದ್ರೆ ಟೂರಿಸಂ ತುಂಬ ಮುಂದೆ ಬರಬೇಕಾಗಿದೆ. ಸೊ ಅದಕ್ಕೋಸ್ಕರ ಇವಾಗ ಮೊನ್ನೆನೂ ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಮೇಡಮ್ ಏನಂತ ಹೇಳಿದ್ರು ಅಂತಂದರೆ, ಸೊ ಎವ್ರಿ ಟೈರ್ 2 ಟೈರ್ 3 ಸಿಟೀಸ್ ಆಗಲಿ, ಟೈರ್ 2 ಡಿಸ್ಟ್ರಿಕ್ಟ್ಸ್ ಆಗಲಿ, ಎಲ್ಲ ಕಡೆನೂ 5 ಸ್ಟಾರ್ ಹೋಟೆಲ್ಗಳು ಓಪನ್ ಆಗ್ತಾ ಇದೆ. ಸೊ ಒಂದು ಹೋಟೆಲ್ 5 ಸ್ಟಾರ್ ಅಥವಾ 7 ಸ್ಟಾರ್ ಅಥವಾ 3 ಸ್ಟಾರ್ ಹೋಟೆಲ್ ಆದರೆ ಮಿನಿಮಮ್ 150 ಜನ ಎಂಪ್ಲಾಯ್ಸ್ ಬೇಕಾಗ್ತಾರೆ. ಸೊ ಹೋಟೆಲ್ ಇಂಡಸ್ಟ್ರಿ ಆಗಲಿ, ಹಾಸ್ಪಿಟಲ್ ಇಂಡಸ್ಟ್ರಿ ಆಗಲಿ, ಸೊ ನೋ AI ಕ್ಯಾನ್ ರಿಪ್ಲೇಸ್ ಹ್ಯೂಮನ್ ಇನ್ ದಿಸ್ ಇಂಡಸ್ಟ್ರಿ. ಸೊ ಬೇರೆ ಇಂಜಿನಿಯರ್ ಆಗಿರ್ಬೋದು, ಇನ್ನೊಬ್ಬರಾಗಿದ್ದು ನಮಗೆ ಲೇ ಆಫ್ ಮಾಡಿದ್ರು ಅನ್ಬೋದು, AI ಇಂದ ಎಷ್ಟು ಜನಕ್ಕೆ ತೆಗೆದ್ರು ಅನ್ಬೋದು. ಬಟ್ ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿಯಲ್ಲಿ ಯಾವುದೇ AI ಬಂದ್ರೂ ನಮ್ಮ ಕೆಲಸ, ಮನುಷ್ಯರು ಮಾಡೋ ಕೆಲಸ ಅದು ರಿಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಬಹಳ ವಿಪುಲವಾದಂತ ಅವಕಾಶ ಹೋಟೆಲ್ ಮ್ಯಾನೇಜ್ಮೆಂಟ್, ಹೋಟೆಲ್ ಇಂಡಸ್ಟ್ರಿನಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಬೂಮ್ ಇದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಸದುಪಯೋಗ ಪಡ್ಕೋಬೇಕು. ಈಗ ಈ 3 ಕೋರ್ಸ್ಗಳು, BSc ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್, ಪ್ರೊಫೆಷನಲ್ ಡಿಪ್ಲೊಮಾ ಇನ್ ಹಾಸ್ಪಿಟಾಲಿಟಿ ಅಂಡ್ ಹೋಟೆಲ್ ಆಪರೇಷನ್ಸ್, ಪ್ರೊಫೆಷನಲ್ ಡಿಪ್ಲೊಮಾ ಇನ್ ವೊಕೇಶನಲ್ ಇನ್ ಹಾಸ್ಪಿಟಾಲಿಟಿ ಆಪರೇಷನ್ಸ್, ಇದಕ್ಕೆ ಅಡ್ಮಿಷನ್ ಆಗ್ಬೇಕು ಅಂತಂದ್ರೆ ಹೇಗೆ, ಎಲ್ಲಿ ಸಂಪರ್ಕ ಮಾಡಬೇಕು, ಹೇಗೆ ಮಾಡಬೇಕು? ಸೊ ಇದಕ್ಕೆ ಬಂದ್ಬಿಟ್ಟು ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಒಂದು ಕಾಲ್ ಮಾಡಿದ್ರೆ 9480218248, ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ, 9482182448 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಲಿಂಕ್ ಒಂದು ಕಳಿಸ್ಕೊಡ್ತಾರೆ. ಅದರಲ್ಲಿ ಏನು ತುಂಬ ಸಿಂಪಲ್ ಇರುತ್ತೆ. ತಮ್ಮ ಹೆಸರು, ವಿಳಾಸ, 10th ಯಾವಾಗ ಕಂಪ್ಲೀಟ್ ಮಾಡಿದ್ದೀರಾ, 2nd PUC ಯಾವಾಗ ಕಂಪ್ಲೀಟ್ ಮಾಡಿದ್ದೀರಾ, ನಿಮ್ಮ ಅಡ್ರೆಸ್ಸು, ಆಧಾರ್ ಕಾರ್ಡ್ ನಂಬರ್, ಈ ಥರ ಬೇಸಿಕ್ ಡೀಟೇಲ್ಸ್ ಇರುತ್ತೆ. ಅದನ್ನು ಫಿಲ್ ಮಾಡಿದ್ರೆ ನಮ್ಮ ಸ್ಟಾಫ್ ಇವ್ರಿಗೆ ಕಾಲ್ ಮಾಡಿಬಿಟ್ಟು ಅವರ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ತಾರೆ ಸರ್. ಹಾಗೂ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ ರಿಜಿಸ್ಟ್ರೇಷನ್ ಇದು ಮಾಡೋಕ್ಕೆ ಅಂತಂದರೆ ಈ ನಂಬರಿಗೆ ಕಾಲ್ ಮಾಡಿದ್ರೆ ನಾವೇ ರಿಜಿಸ್ಟ್ರ್ ಕೂಡ ಮಾಡ್ತೀವಿ. ಈ 3 ಕೋರ್ಸ್ಗಳಿಗೂ ಎಕ್ಸಾಮ್ ಅಂತ ಇರುತ್ತಾ? ಎಕ್ಸಾಮ್ ಅಂತ ಏನು ಇರೋದಿಲ್ಲ ಸರ್, ಬಟ್ ಇಂಟರ್ವ್ಯೂ ಅಂತ ಇಟ್ಟಿರ್ತೀವಿ. 2 ಸ್ಟೇಜ್ ಇಂಟರ್ವ್ಯೂ ಇರುತ್ತೆ. ಸೊ ಅದರಲ್ಲಿ ಪಾಸ್ ಆಗಿರೋಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಇದು ಮಾಡ್ತಾ ಇದೀವಿ ಸರ್. ಇನ್ನೊಂದು ಪ್ರಶ್ನೆ, ಈಗ ಈ 3 ಕೋರ್ಸ್ಗಳು, ಒಂದು 12 ತಿಂಗಳು, ಒಂದು 24 ತಿಂಗಳು, ಇನ್ನೊಂದು 36 ತಿಂಗಳು, 3 ಕೋರ್ಸ್ ಇದೆ. ಈಗ ಯಾವ್ದೋ ವಿದ್ಯಾರ್ಥಿಗಳಿಗೆ ಡಿಸ್ಕಂಟಿನ್ಯೂ ಮಾಡಬೇಕಾದ್ರೆ ಅನಿವಾರ್ಯತೆ ಬರುತ್ತೆ ಅಂತ ಅಂತಾರೆ, ಅಂತ ಸಂದರ್ಭದಲ್ಲಿ ಹೇಗೆ ಮಾಡ್ತೀರಿ? ಡಿಸ್ಕಂಟಿನ್ಯೂ ಅನ್ನೋ ಪ್ರಶ್ನೆ ಬರೋದಿಲ್ಲ ಸರ್. ಯಾಕೆಂದ್ರೆ ನಾವು ಇಂಟರ್ವ್ಯೂ ಮಾಡ್ತಾನೆ ಜಾಬ್, ಯಾಕೆ ಅಂತಂದ್ರೆ ಇಡೀ ಕರ್ನಾಟಕದಾದ್ಯಂತ ಬರೀ 2000 ವಿದ್ಯಾರ್ಥಿಗಳಿಗೆ ಮಾತ್ರ ಆಪರ್ಚುನಿಟಿ ಕೊಡ್ತಾ ಇರೋದು. ಇದು ಗೋಲ್ಡನ್ ಆಪರ್ಚುನಿಟಿ. ನಾವಾಗ್ಲಿ ಇನ್ನೊಬ್ರಾಗ್ಲಿ ಲಕ್ಷಗಟ್ಟಲೆ ನಾವು ಫೀಸ್ ಕಟ್ಟಿ ಕಂಪ್ಲೀಟ್ ಮಾಡಿದ್ವಿ, ಅಂಥದ್ರಲ್ಲಿ ಫ್ರೀ ಎಜುಕೇಶನ್ ವಿತ್ ಸ್ಟೈಫಂಡ್ಸ್ ಕೊಡ್ತಾ ಇದೀವಿ. ಸೊ ಮ್ಯಾಕ್ಸಿಮಮ್ ಯಾರು ಯೂಟಿಲೈಸ್ ಮಾಡ್ಕೊಂತಾರೆ ಅಂಥವ್ರು ಮಾತ್ರ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಕೋರ್ಸ್ಗಳಿಗೆ ಸಹಯೋಗ ಹೇಗೆ ನಿಮಗೆ? ಸೊ ಇದರಲ್ಲಿ ಮೇಧಾವಿ ಸ್ಕಿಲ್ಸ್ ಯೂನಿವರ್ಸಿಟಿ ಅನ್ನೋ ಸಂಸ್ಥೆ ಜೊತೆ ಸೇರ್ಕೊಂಡು ಈ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಸೊ ಇದರಲ್ಲಿ ಆಲ್ಮೋಸ್ಟ್ 50+ ಪ್ರತಿಷ್ಠಿತ ಹೋಟ್ಲುಗಳು, ನಾನೊಂದು 5 ಹೆಸರುಗಳು ಹೇಳ್ಬೋದು. ITC, ರಾಡಿಸನ್ ಬ್ಲೂ ಪ್ಲಾಜಾ, ಫರ್ನ್ ಗ್ರೂಪ್ಸು, ಆನಂತರ ರಾಯಲ್ ಆರ್ಚಿಡ್, ಈ ಥರ ಪ್ರತಿಷ್ಠಿತ ಹೋಟ್ಲುಗಳ ಜೊತೆ ಟೈಅಪ್ ಆಗ್ಬಿಟ್ಟು ಈ ಕೋರ್ಸ್ನ ನಡೆಸ್ತಾ ಇದ್ದೀವಿ ಸರ್. ವಿದ್ಯಾರ್ಥಿಗಳೇ, ಇದೊಂದು ಅದ್ಭುತವಾದ ಅವಕಾಶ. ಏನ್ ಹೇಳ್ತೀರಿ ವಿದ್ಯಾರ್ಥಿಗಳಿಗೆ? ಈಗ ಕೋರ್ಸ್ ಅನ್ನು ಆಪ್ ಮಾಡ್ಕೊಂಡ್ರೆ ಅವ್ರಿಗೆ ಆಗ್ತಕ್ಕಂಥ ಲಾಭಗಳೇನು? ವಿದ್ಯಾರ್ಥಿಗಳಕ್ಕಿಂತ ತಂದೆ ತಾಯಿಗೆ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ, ಇವಾಗ ನಿಮ್ದು ಏನೇ ಪ್ರಾಬ್ಲಮ್ಗಳಿಂದ ನಿಮ್ಮ ಮಕ್ಕಳು ಮಧ್ಯೆ ಡಿಸ್ಕಂಟಿನ್ಯೂ ಆಗಿರ್ಬೋದು, ಅಥವಾ ಈ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಟ್ಟಿರ್ಬೋದು. ಇವಾಗ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದ, ನೀನು ಅಡುಗೆ ಭಟ್ಟ ಆಗ್ತಾನ ಇವನು ಅಂತ ಅಂದ್ಕೊಂಡಿರ್ಬೋದು ನೀವು. ಬಟ್ ಅದೇ ಶೆಫಿಗೆ ಎಷ್ಟು ವ್ಯಾಲ್ಯೂ ಇದೆ ಅಂತಂದರೆ, ಬೇಸಿಕ್ ಸ್ಯಾಲ್ರಿನ 50,000 ರಿಂದ 60,000 ತನಕ ಸಿಗ್ತಾ ಇದೆ. ಒಬ್ಬ ರಿಸೆಪ್ಷನಿಸ್ಟಿಗೆ 20,000 ರಿಂದ 25,000 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇದೆ. ಆನಂತರ ಜಾಬ್ ಸೆಕ್ಯೂರಿಟಿ ಬಗ್ಗೆ ಮಾತಾಡಿದ್ರೆ, ಯಾವುದೇ AI ಬಂದ್ರೂ ಈ ಇಂಡಸ್ಟ್ರಿಯಲ್ಲಿ ನಿಮ್ಮ ಮಕ್ಕಳು ಕೆಲಸನ ಕಿತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಮಕ್ಕಳದು ಬೇಸಿಕ್ ಡಿಗ್ರಿ ಅನ್ನೋದೊಂದು ಮಾಡಿಸಿ. ಯಾಕೆ ಅಂತಂದರೆ, ಒಂದು ಡಿಗ್ರಿ ಅನ್ನೋದಿಲ್ಲ ಅಂತಂದರೆ ಮುಂದೆ ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ. ಎಲ್ಲರಿಗೂ ಗೊತ್ತಿದೆ, ಇವಾಗ ವರ್ಲ್ಡಲ್ಲಿ ನಂಬರ್ 1 ಪಾಪ್ಯುಲೇಷನ್ ಇರೋಂಥ ಕಂಟ್ರಿ ಒಂದು ಇಂಡಿಯಾ. ಸೊ ಕಾಂಪಿಟೇಷನ್ ಅನ್ನೋದು ಹೇಗಿರುತ್ತೆ ಅನ್ನೋದು ಎಲ್ಲರಿಗೂ ಅರ್ಥ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಒಂದು ಡಿಗ್ರಿ ಅನ್ನೋದು ಕಂಪ್ಲೀಟ್ ಆಗಲಿ ಮಕ್ಕಳಿಗೆ ಅಂತ ಪೇರೆಂಟ್ಸಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಆನಂತರ ಸ್ಟೂಡೆಂಟ್ಸ್ಗೂ ಅಷ್ಟೇ, ಒಂದು ಸರಿ ಏಜ್ ಹೋಯ್ತು, ಒಂದು ಸರಿ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿಲ್ಲ, ಮನೇಲಿ ಟೈಮ್ ವೇಸ್ಟ್ ಮಾಡ್ಕೊಂಡ್ರಿ ಅಂದರೆ ನೆಕ್ಸ್ಟ್ ನೀವು ರಿಗ್ರೆಟ್ ಆಗ್ತೀರಾ. ಸೊ ಡಿಪ್ಲೊಮಾ ಒಂದು ಕೋರ್ಸ್ ಬಂದ್ಬಿಟ್ಟು 18 ರಿಂದ 28 ವರ್ಷದ ತನಕ ಏನಕ್ಕೆ ಇಟ್ಟಿದ್ದೀವಿ ಅಂತಂದರೆ, ಇವಾಗ ಕೆಲವೊಬ್ರಿಗೆ ನನಗೆ ಇವಾಗ ಎಲ್ಲ ಕೋರ್ಸ್ಗಳು ಎಲಿಜಿಬಿಲಿಟಿ ಇರೋದಿಲ್ಲ ಅಂತ ಸುಮ್ಮನೆ ಮನೇಲಿ ಕೂತಿರ್ತೀರ. ಅಂಥವ್ರು ಕೂಡ ಬಂದ್ಬಿಟ್ಟು ಈ ಡಿಪ್ಲೊಮಾ ಕೋರ್ಸ್ನ ಮುಗಿಸ್ಕೊಳ್ಳಿ, ನಿಮಗೆ ಒಳ್ಳೆ ಆಪರ್ಚುನಿಟೀಸ್ ಕಾದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು ವರುಣ್ ಅವರೇ. ಈ ಕೋರ್ಸ್ಗಳ ಬಗ್ಗೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಉದ್ಯೋಗಾವಕಾಶಗಳ ಬಗ್ಗೆ ಮತ್ತು ಅಲ್ಲಿರ್ತಕ್ಕಂಥ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಆರ್ಯ ಚಾರಿಟಬಲ್ ಟ್ರಸ್ಟ್ ಮಾಡ್ತಾ ಇರ್ತಕ್ಕಂಥ ಕೆಲಸದ ಬಗ್ಗೆ ಬಹಳ ವಿವರಗಳಿದೆ. ಪೋಷಕರು ಮತ್ತು ವಿದ್ಯಾರ್ಥಿಗಳು ಇದರ ಬಗ್ಗೆ ಗಮನ ಹರಿಸಿ ಉದ್ಯೋಗ ಖಚಿತ ಅಂತಕ್ಕಂಥ ಘೋಷಣೆಯನ್ನು ಮಾಡಿನೇ ಇವರು ಅಡ್ಮಿಷನ್ ಮಾಡ್ತಾ ಇದ್ದಾರೆ. ಜೊತೆಗೆ ಸಂಪೂರ್ಣ ಉಚಿತವಾಗಿ
ಸ್ಟೈಪಂಡ್ ಸಹ ಕೊಡ್ತಾ ಇದ್ದಾರೆ. ಇದೊಂದು ಅತ್ಯುತ್ತಮವಾದಂತಹ ಅವಕಾಶ, ಇದನ್ನ ಬಳಸ್ಲಿ ಅಂತ ಹೇಳ್ತಾ ಈ ಮಾತುಕತೆಯಲ್ಲಿ ಭಾಗವಹಿಸೋದಕ್ಕಾಗಿ ನಮಗೆ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಾ 24/7.